Hello YouTube family, welcome back to another video. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಇರೋ ಕೋರ್ಸ್ಗಳು ಕನ್ನಡದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ. ಇವತ್ತು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಯಾಪ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅಂತ ನಾವು ಕಲ್ತ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಯಾಪ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿದ ಮೇಲೆ ಸೊ ನಿಮ್ಗೆ ಹೇಗಿರುತ್ತೆ ನಿಮ್ಮ ಸ್ಯಾಪ್ ಡ್ಯಾಶ್ ಬೋರ್ಡು ಮತ್ತು ಏನೆಲ್ಲ ಆಪ್ಷನ್ಸ್ ಬರುತ್ತೆ ಮತ್ತು ಕಮಾಂಡ್ ಫೀಲ್ಡ್ ಅಂದರೆ ಏನು ಆ್ಯಂಡ್ ಆಪ್ಷನ್ಸ್ ಕಮಾಂಡ್ ಫೀಲ್ಡಲ್ಲಿ ನೀವು ಯಾವುದೇ ಥರ ನೀವು ಕೋಡ್ಸ್ ಅಂದರೆ ಟ್ರಾನ್ಸಾಕ್ಷನ್ ಕೋಡ್ಸ್ನ ಹಾಕ್ಬಿಟ್ಟು ನೀವು ಪೇಜಸ್ನ ಹೇಗೆ ಆಕ್ಸೆಸ್ ಮಾಡೋದು ಇದೆಲ್ಲ ನಾವು ಈ ಒಂದು ವಿಡಿಯೋಲಿ ಕಲಿತಾ ಹೋಗ್ತೀವಿ. ಸೊ ಈಗ ಬಂದಾಗ ಸೊ ವೆನ್ ಯು ಸಿ ದಿಸ್ ಇಸ್ ಅ ಡ್ಯಾಶ್ ಬೋರ್ಡ್ ವಾಟ್ ಯು ಗೆಟ್ ವೆನ್ ಯು ಲಾಗಿನ್ ಟು ದ ಸ್ಯಾಪ್. SAP ಗೆ ಲಾಗಿನ್ ಆದಮೇಲೆ ನಿಮಗೆ ಈ ಒಂದು ಡ್ಯಾಶ್ ಬೋರ್ಡ್ ಕಾಣುತ್ತೆ. ಸೊ ಇಲ್ಲಿ ಮೇಲೆಗಡೆ ಬರುವಂಥದ್ದು ನಿಮಗೆ ಮೆನ್ಯೂ ಬಾರ್. ಸೊ ಈ ಮೆನ್ಯೂ ಬಾರ್ ಯೂಸ್ ಮಾಡಿಕೊಂಡು ನಾವು ಸೊ ಮೆನ್ಯೂಲ್ಲಿ ಏನು ಬರುತ್ತೆ, ನಮಗೆ ಸ್ಯಾಪ್ ಮೆನ್ಯೂ ಬರುತ್ತೆ, ಬಿಸ್ನೆಸ್ ವರ್ಕ್ ಪ್ಲೇಸ್ ಬರುತ್ತೆ, ರಿಫ್ರೆಶ್ ಅಂತ ಬರುತ್ತೆ. ದೆನ್ ಎಡಿಟಲ್ಲಿ ಎಕ್ಸಿಕ್ಯೂಟಿವ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಎಕ್ಸಿಕ್ಯೂಟ್ ಇನ್ ನ್ಯೂ ವಿಂಡೋ ಅಂತ ಒಂದು ಆಪ್ಷನ್ ಬರುತ್ತೆ. ಆಮೇಲೆ ಒಂದು ಶಾರ್ಟ್ ಕಟ್ ನೀವು ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡೆಸ್ಕ್ಟಾಪ್ ಮೇಲೆ ಈ ಒಂದು ಆಪ್ಷನ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಫೇವರೇಟ್ಸ್ ಅಂತ ಬಂದಾಗ ನೀವು ಯಾವ್ದಾದ್ರು ಟ್ರಾನ್ಸಾಕ್ಷನ್ ಆಗಿರ್ಬೋದು, ಲೆಟ್ ಇಸ್ ಸೇ ನೀವು ರೆಗ್ಯುಲರ್ ಆಗಿ ಒಂದು ಪರ್ಟಿಕ್ಯುಲರ್ ವರ್ಕ್ ಮೇಲೆ ವರ್ಕ್ ಮಾಡ್ತಾ ಇದ್ರ, ಲೈಕ್ ಇನ್ವಾಯ್ಸ್, ನಿಮ್ಮ ಒಂದು ವರ್ಕ್ ಇನ್ವಾಯ್ಸಿಂಗ್ ಮಾಡೋದು ಅಂತ ಅನ್ಕೊಂಡಾಗ ಆ ಒಂದು ಪರ್ಟಿಕ್ಯುಲರ್ ಇನ್ವಾಯ್ಸ್ ಟ್ರಾನ್ಸಾಕ್ಷನ್ ಪೇಜ್ನ ನೀವು ಇಲ್ಲಿ ನಿಮ್ಮ ಫೇವ್ರೇಟ್ಸ್ ಅಲ್ಲಿ ಆಡ್ ಮಾಡ್ಕೊಬಹುದು. ಇದನ್ನ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಬರ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಎಕ್ಸ್ಟ್ರಾಸ್ ಅಲ್ಲಿ ಡಿಸ್ಪ್ಲೇ ಡಾಕ್ಯುಮೆಂಟೇಶನ್ ಅಂತ ಒಂದು ಆಪ್ಷನ್ ಬರುತ್ತೆ, ಟೆಕ್ನಿಕಲ್ ಡೀಟೇಲ್ಸ್ ಬರುತ್ತೆ, ಸೆಟ್ಟಿಂಗ್ಸ್ ಬರುತ್ತೆ, ಹಾಗೆ ಸೆಟ್ ಸ್ಟಾರ್ಟ್ ಟ್ರಾನ್ಸಾಕ್ಷನ್ ಅನ್ನೋದು ಬರುತ್ತೆ. ಸಿಸ್ಟಮ್ ಅಂತ ಬಂದಾಗ ನಿಮಗೆ ಸಿಸ್ಟಮ್ಸ್ ಅಲ್ಲಿ ಏನ್ ಬರುತ್ತೆ, ಕ್ರಿಯೇಟ್ ಸೆಷನ್ಸ್ ಬರುತ್ತೆ, ಎಂಡ್ ಸೆಷನ್ ಬರುತ್ತೆ, ಯೂಸರ್ ಪ್ರೊಫೈಲ್, ಸರ್ವಿಸಸ್, ಯುಟಿಲಿಟೀಸ್, ಲಿಸ್ಟ್, ಸರ್ವಿಸಸ್ ಫಾರ್ ಆಬ್ಜೆಕ್ಟ್ಸ್, ಮೈ ಆಬ್ಜೆಕ್ಟ್ಸ್, ಓನ್ ಸ್ಪೂಲ್ ರಿಕ್ವೆಸ್ಟ್ ಅಂತ ಒಂದು ಬರುತ್ತೆ, ಓನ್ ಜಾಬ್ಸ್ ಅನ್ನೋದು ಬರುತ್ತೆ, ಶಾರ್ಟ್ ಮೆಸೇಜ್, ಸ್ಟೇಟಸ್, ಲಾಗ್ ಆಫ್. ನೀವು ಸ್ಯಾಪ್ ಇಂದ ಎಕ್ಸಿಟ್ ಆಗೋದಕ್ಕೆ ಈ ಒಂದು ಮೆಥಡ್ ಸಿಸ್ಟಮ್ ಅಲ್ಲಿ ಹೋಗಿ ನೀವು ಲಾಗ್ ಆಫ್ ಅಂತ ಒಂದು ಆಪ್ಷನ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಸ್ಯಾಪ್ ಇಂದ ಎಕ್ಸಿಟ್ ಆಗ್ಬೋದು. ಅದು ನೆಕ್ಸ್ಟ್ ಅಂತ ಬಂದಾಗ ದಿಸ್ ಪೇಜ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್. ಸೊ ನೀವೇನ್ ಯೂಸರ್ ನೇಮ್ ಐ ಡಿ ಮತ್ತೆ ಪಾಸ್ವರ್ಡ್ ಹಾಕ್ಬಿಟ್ಟು ಏನ್ ಪೇಜ್ ಕಾಣಿಸುತ್ತೆ ನಿಮ್ಗೆ, ಇದನ್ನ ನಿಮ್ಗೆ SAP ಈಸಿ ಆಕ್ಸೆಸ್ ಅಂತ ಕರಿತೀವಿ. ಸೊ ಏನಕ್ಕೆ ಇದನ್ನ ಈಸಿ ಆಕ್ಸೆಸ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ನಿಮ್ಗೆ ಲೆಫ್ಟ್ ಸೈಡ್ ಆಫ್ ದ ಪೇಜ್ ಅಲ್ಲಿ ನಿಮ್ಗೆ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ಸೊ ಸ್ಯಾಪ್ ಮೆನ್ಯೂ ಇದೆ, ಫಿನಾನ್ಷಿಯಲ್ ಸರ್ವಿಸಸ್ ಅಂಡ್ ನೆಟ್ವರ್ಕ್, ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ ಮೇಲೆ ನಿಮ್ಗೆ ಯಾವ್ಯಾವ ಆಪ್ಷನ್ಸ್ ಬರಬಹುದು. ನೆಕ್ಸ್ಟ್ ಆಫೀಸ್ ಅಂತ ಬಂದಾಗ ಅಲ್ಲಿ ನೀವು ಯಾವ್ಯಾವ ತರ ಒಂದು ಆಪ್ಷನ್ಸ್ ನ ಆಕ್ಸೆಸ್ ಮಾಡಬಹುದು. ಕ್ರಾಸ್ ಅಪ್ಲಿಕೇಶನ್ ಅಂತ ಬಂದಾಗ ಏನೇನ್ ಸಿಗುತ್ತೆ ನಿಮ್ಗೆ. ಸೊ ಇದೆಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಬರ್ತಾ ಹೋಗ್ತೀನಿ, ಬಿಕಾಸ್ ಈ ವಿಡಿಯೋಲ್ಲೇ ಎಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ಲಾಂಗ್ ಆಗತ್ತೆ, ನಿಮ್ಗೂ ಬೋರ್ ಆಗತ್ತೆ. ಸೊ ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್ ಅಕೌಂಟಿಂಗ್ ಬೇಸ್ ಮೇಲೆ ಆಪ್ಷನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಮೇಲೆ ಸಿಗೋ ಆಪ್ಷನ್ಸ್ ಇಲ್ಲಿ ಬರುತ್ತೆ. ಸೊ ಈಸಿಯಾಗಿ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ದಟ್ ಈಸ್ ದ ಮೇನ್ ಅಜೆಂಡಾ ಆಫ್ SAP ಈಸಿ ಆಕ್ಸೆಸ್. ಸೊ ನೆಕ್ಸ್ಟ್ ಇದಾದ ಮೇಲೆ ನಿಮ್ಗೆ ಬರೋದು ಇನ್ಫಾರ್ಮೇಶನ್ ಸಿಸ್ಟಮ್ ಬೇಸ್ ಮೇಲೆ ಬರುತ್ತೆ, ಹಾಗೆ ಟೂಲ್ಸ್ ಮೇಲೆ ಬರುತ್ತೆ. ಸೊ ದೆನ್ ವೆಬ್ ಕ್ಲೈಂಟ್ UI ಫ್ರೇಮ್ವರ್ಕ್, ಇಷ್ಟು ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಸ್ಯಾಪ್ ಈಸಿ ಆಕ್ಸೆಸ್ ಅಲ್ಲಿ ಸಿಗುತ್ತೆ. ಇದೆಲ್ಲದು ಆಯ್ತು, ಬಟ್ ವಾಟ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಆಪ್ಷನ್. ಸೊ ಇಲ್ಲಿ ಬರುವಂತಹ ಒಂದು ಬಾಕ್ಸ್ ಏನಿದೆ, ಇದು ನಿಮ್ಮ ಕಮಾಂಡ್ ಫೀಲ್ಡ್, ಇದನ್ನ ನಿಮ್ಮ ಕಮಾಂಡ್ ಫೀಲ್ಡ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಬರುವಂತದ್ದು ಸ್ಯಾಪ್ ಬಿಸ್ನೆಸ್ ವರ್ಕ್ ಪ್ಲೇಸ್ ಅನ್ನೋ ಒಂದು ಆಪ್ಷನ್ ಇದೆ. ಫೇವ್ರೇಟ್ಸ್ ಆಡ್ ಮಾಡಬೇಕು ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ನಾನು ರೆಗ್ಯುಲರ್ ಬೇಸ್ ಮೇಲೆ ಈ ಒಂದು ಆಪ್ಷನ್ ನ ಯೂಸ್ ಮಾಡ್ತಿದ್ದೀನಿ SAP ಅಲ್ಲಿ ಅಂದಾಗ ಆ ಒಂದು ಟ್ರಾನ್ಸಾಕ್ಷನ್ ಪೇಜ್ ನ ನಾವು ಫೇವ್ರೇಟ್ಸ್ ಅಲ್ಲಿ ಆಡ್ ಮಾಡಬಹುದು. ಇದಾದ ಮೇಲೆ ನಿಮ್ಗೆ ಬರೋದು ಫಸ್ಟ್ ಪೇಜ್. ಸೊ ನಿಮ್ಮ ಫಸ್ಟ್ ಪೇಜ್ ಯಾವ್ದಿರುತ್ತೆ ಅದು. ಸೆಕೆಂಡ್ ಥಿಂಗ್ ಪ್ರೀವಿಯಸ್ ಪೇಜ್. ಓಕೆ, ನಮಗೆ ಪ್ರೀವಿಯಸ್ ಪೇಜ್ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನೀವು ಪ್ರೀವಿಯಸ್ ಪೇಜ್ ಆಪ್ಷನ್ ಯೂಸ್ ಮಾಡಬಹುದು. ನೆಕ್ಸ್ಟ್ ಪೇಜ್, ಸೊ ಪ್ರೀವಿಯಸ್ ಬಂದಿದ್ದೀನಿ ಮತ್ತೆ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೆ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು ಅಂದ್ರೆ ನಾವು ನೆಕ್ಸ್ಟ್ ಪೇಜ್ ನ ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಲಾಸ್ಟ್ ಪೇಜ್ ಅಂತ ಹೇಳಿದಾಗ, ಸೊ ಲೆಟ್ಸ್ ಟೇಕ್ ದ ಫಸ್ಟ್ ಪೇಜ್ ಇಂದ 10 pages ನೀವು ಮುಂದೆ ಹೋಗಿರ್ತೀರ, ಯು ವಾಂಟ್ ಟು ಗೆಟ್ ಬ್ಯಾಕ್ ಟು ದ ಫಸ್ಟ್ ಪೇಜ್. ಸೊ ನೀವು ಎಕ್ಸಿಟ್ ಕೊಡ್ತಾ ಹೋಗಕ್ಕಾಗಲ್ಲ ಅಲ್ವಾ, ಅದಕ್ಕೆ ನೀವು ಲಾಸ್ಟ್ ಪೇಜ್ ಯೂಸ್ ಮಾಡಿದಾಗ ಐದರ್ ಯು ಕ್ಯಾನ್ ಗೋ ಟು ದ ಇನಿಷಿಯಲ್ ಪೇಜ್ ಆರ್ ದ ಲಾಸ್ಟ್ ಪೇಜ್ ವೇರ್ ಯು ಎಂಡೆಡ್. ಓಕೆ, ದಿಸ್ ಇಸ್ ಹೌ ದ SAP ಸಿಸ್ಟಮ್ ವಿಲ್ ವರ್ಕ್. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಫೈಂಡ್ ಅಂತ ಒಂದು ಆಪ್ಷನ್ ಇದೆ, Ctrl F ಇಸ್ ಅ ಶಾರ್ಟ್ ಕಟ್ ಕೀ. ಅಂಡ್ ನೆಕ್ಸ್ಟ್ ಫೈಂಡ್ ನೆಕ್ಸ್ಟ್ ಅಲ್ಲಿ Ctrl G ಅಂತ ಒಂದಿದೆ.
ನೆಕ್ಸ್ಟ್ ಪ್ರಿಂಟ್ ಆಪ್ಷನ್ ಇದೆ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಸೆಷನ್ ಕ್ರಿಯೇಟ್ ಮಾಡ್ಬೋದು. ದೆನ್ ಜನರೇಟ್ ಶಾರ್ಟ್ಕಟ್ಸ್ನ ಜನರೇಟ್ ಮಾಡ್ಬೋದು. ಲಾಗ್ ಆಫ್ ಆಪ್ಷನ್ ಕೂಡ ಇಲ್ಲಿದೆ. ಒಂದು ನಿಮಗೆ ಸಿಸ್ಟಮ್ ಅಲ್ಲಿ ಆಪ್ಷನ್ ಅಲ್ಲಿ ಲಾಗ್ ಆಫ್ ಆಪ್ಷನ್ ಇದೆ, ಇಲ್ಲ ಈಸಿ ಆಕ್ಸೆಸ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಲಾಗ್ ಆಫ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಟ್ರಾನ್ಸಾಕ್ಷನ್ ಕೋಡ್ಸ್ನ ಯಾವ ರೀತಿ ಯೂಸ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಟ್ರಾನ್ಸಾಕ್ಷನ್ ಕೋಡ್ಸ್ ಓನ್ಲಿ ಒನ್ ಮಾಡ್ಯೂಲ್ಗೆ ಮಾತ್ರ ಲಿಮಿಟ್ ಆಗಿರೋದಿಲ್ಲ. ಇಫ್ ಯು ಯೂಸ್ ಫಿಕೋ ಫಿನಾನ್ಸ್ ಅಂಡ್ ಕಂಟ್ರೋಲಿಂಗ್, ಅಲ್ಲೂ ಕೂಡ ನಿಮಗೆ ಅದರದೇ ಆಗಿರೋ ಒಂದು ಟ್ರಾನ್ಸಾಕ್ಷನ್ ಕೋಡ್ಸ್ ಅವೈಲೇಬಲ್ ಇರುತ್ತೆ. ಅದೇ ರೀತಿ ಇಫ್ ಯು ಗೋ ಟು ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಅದಕ್ಕೆ ಆಗಿರೋ ಸೆಪರೇಟ್ ಟ್ರಾನ್ಸಾಕ್ಷನ್ ಕೋಡ್ಸ್ ಅವೈಲೇಬಲ್ ಇರುತ್ತೆ. ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್, ಈ ಒಂದು ಮಾಡೆಲ್ಗೆ ರಿಲೇಟೆಡ್ ಆಗಿರೋ ಟ್ರಾನ್ಸಾಕ್ಷನ್ ಕೋಡ್ಸ್ ಅವೈಲೇಬಲ್ ಸಿಗುತ್ತೆ. ಲೇಟರ್ HRM, ಅದಕ್ಕೂ ಕೂಡ ಸೆಪರೇಟ್ ಆಗಿರೋ ಒಂದು ಟ್ರಾನ್ಸಾಕ್ಷನ್ ಕೋಡ್ಸ್ ಅವೈಲೇಬಲ್ ಇರುತ್ತೆ. ಆ ಒಂದು ಲಿಸ್ಟ್ ಅನ್ನ ನಾವು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಕಲಿತಾ ಹೋಗ್ತೀವಿ. ಇವತ್ತು ಇನಿಷಿಯಲಿ ವಿ ವಿಲ್ ಬಿ ಲರ್ನಿಂಗ್ ಫಿನಾನ್ಸ್ ಅಂಡ್ ಕಂಟ್ರೋಲಿಂಗ್ದು ಟ್ರಾನ್ಸಾಕ್ಷನ್ ಕೋಡ್ಸ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂಡ್ ಯಾವ ಒಂದು ಕೋಡ್ಸ್ನ ಅಪ್ಲೈ ಮಾಡಿದ್ರೆ ಸರ್ಚ್ ಮಾಡಿದ್ರೆ ನಮಗೆ ಯಾವ ಒಂದು ಪೇಜಸ್ ಓಪನ್ ಆಗುತ್ತೆ, ಇದನ್ನ ಇಂಪಾರ್ಟೆಂಟ್ ಆಗಿ ಕಲಿಯೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಕಮ್ ವಿತ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಟ್ರಾನ್ಸಾಕ್ಷನ್ ಕೋಡ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋಸ್ ಕಮಿಂಗ್, ಸೊ ಬರ್ತಾ ವಿಲ್ ಗೋ ವಿತ್ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್. ಲೇಟರ್ ವಿಲ್ ಎಂಡ್ ಅಪ್ ವಿತ್ HRM. ಸೊ ಇದಾದ್ಮೇಲೆ ವಿಲ್ ಗೋ ವಿತ್ ಕಂಪನಿ ಕ್ರಿಯೇಷನ್ಸ್. ದೆನ್ ವಾಟ್ ಎವರ್ ಆ ಒಂದು ಪರ್ಟಿಕ್ಯುಲರ್ ಮಾಡೆಲ್ಸ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಆ ಒಂದು ಮಾಡೆಲ್ಸ್ನ ಫಸ್ಟ್ ಆಗಿ ಕಲಿತಾ ಹೋಗೋಣ. ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ಸೊ ಫಸ್ಟ್ ಕೋಡ್ ಯಾವ್ದು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ದಟ್ ಈಸ್ FS00. ಸೊ ಈ ಕೋಡ್ ನ ಯೂಸ್ ಮಾಡಿದಾಗ ನಮಗೆ ಎಡಿಟ್ GL ಅಕೌಂಟ್ ಸೆಂಟ್ರಲಿ ಅನ್ನೋ ಒಂದು ಪೇಜ್ಗೆ ರಿಡೈರೆಕ್ಟ್ ಆಗ್ತೀವಿ. ಸೊ ಇಲ್ಲಿ ಏನ್ ಮಾಡ್ಬೋದು, ಒಂದು ಬೇಸ್ ಅಕೌಂಟ್ ಫಾರ್ ಎವ್ರಿ ಅಕೌಂಟ್ಸ್. ಈಗ ನೀವೇನಾದ್ರೂ ಒಂದು ಎಕ್ಸ್ಪೆನ್ಸಸ್ ಮೇಲೆ ಮಾಡಬೇಕು ಅಂತ, ಒಂದು ಎಕ್ಸ್ಪೆನ್ಸಸ್ ಬೇಸ್ ಮೇಲೆ ನೀವೇನಾದ್ರೂ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಇಸ್ ಅ ಬೇಸ್ ಅಕೌಂಟ್ ಆಗುತ್ತೆ. ಸೊ ಈ ರೀತಿ ಒಂದು ಬೇಸ್ ಅಕೌಂಟ್ಸ್ ಫಾರ್ ಆಲ್ ದ ಅಕೌಂಟ್ಸ್ ನಾವು GL ಅಕೌಂಟ್ ಸೆಂಟ್ರಲ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಸೊ ಅದೇ ರೀತಿ ಇಫ್ ಯು ಗೋ ಫಾರ್ if you open F02, the transaction code is F02. ಇಲ್ಲಿ ನಾವು ಜನರಲ್ ಅಕೌಂಟಿಂಗ್ ಬಗ್ಗೆ ಇರೋ ಕೆಲವೊಂದು ಡೇಟಾ ಪೋಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಾವು ಜನರಲ್ ಅಕೌಂಟಿಂಗ್ ಕ್ರಿಯೇಟ್ ಮಾಡಿದಾಗ ಅದನ್ನ ನಾವು ಇಲ್ಲಿ ಪೋಸ್ಟ್ ಮಾಡಬಹುದು ಯೂಸಿಂಗ್ ಹೆಡರ್ ಡೇಟಾ ಅಂತ ಹೇಳ್ತೇವೆ. ದ ಸೇಮ್ ವೇ ದೇರ್ ಇಸ್ ಅನದರ್ ಒನ್ FB50 ಕೂಡ ಸೇಮ್ ಒಂದು ಜನರಲ್ ಅಕೌಂಟ್ ಪೋಸ್ಟಿಂಗ್ ಗೆ ಯೂಸ್ ಮಾಡ್ತೀವಿ. Okay, so if you give F43, so ನಿಮಗೆ ಈ ಒಂದು ಕೋಡ್ ಇಂದ ವೆಂಡರ್ ಕ್ರೆಡಿಟ್ ಇನ್ವಾಯ್ಸ್ ಗೆ ಆಕ್ಸೆಸ್ ಸಿಗುತ್ತೆ. ಸೊ ವೆಂಡರ್ ಕ್ರೆಡಿಟ್ ನೋಟ್ ರೆಕಾರ್ಡ್ ಮಾಡೋದಕ್ಕೆ ನಾವು ಈ ಒಂದು ಟ್ರಾನ್ಸಾಕ್ಷನ್ ಪೇಜ್ ನ ಯೂಸ್ ಮಾಡ್ತೀವಿ. ಸೊ ಇದು ತುಂಬಾ ಯೂಸ್ಫುಲ್ ಫಾರ್ ಗಿವಿಂಗ್ ಇನ್ವಾಯ್ಸಸ್ ಟು ದ ವೆಂಡರ್ಸ್. ಓಕೆ, ನೆಕ್ಸ್ಟ್ ಹೋದಾಗ F53 ಚೆಕ್ ಮಾಡೋಣ. ಲೆಟ್ಸ್ ಗೋ ಫಾರ್ F53. It is loading. Yes. Okay, so we can say post outgoing payment. So ಯಾವುದಾದ್ರೂ ನಾವು ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಪೇಮೆಂಟ್ಸ್ ಡೇಟಾನ ನಾವು ಇಲ್ಲಿ ಕೊಡ್ಬೋದು. ಇಲ್ಲಿ ಕೊಟ್ಟಾಗ ನಮ್ಗೆ ಏನಾಗುತ್ತೆ, ವೆಂಡರ್ಗೆ ಏನೇನು ಪೇಮೆಂಟ್ ಮಾಡ್ತಾ ಇದೀವಿ ಪ್ರತಿಯೊಂದು ಕೂಡ ನಾವು ಇಲ್ಲಿ ರೆಕಾರ್ಡ್ ಮಾಡಬಹುದು. So we'll check some other F28. ಓಕೆ, ಇಟ್ ವಿಲ್ ಗಿವ್ ಅಸ್ ಪೋಸ್ಟ್ ಇನ್ಕಮಿಂಗ್ ಪೇಮೆಂಟ್ಸ್. ಹೇಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ಒಬ್ರು ಆಲ್ರೆಡಿ ಐಟಮ್ಸ್ ಪರ್ಚೇಸ್ ಮಾಡಿರ್ತಾರೆ ಆನ್ ದ ಬೇಸಿಸ್ ಕ್ರೆಡಿಟ್. ಈಗ ಆ ಒಂದು ಪೇಮೆಂಟ್ಸ್ ಪೆಂಡಿಂಗ್ ಇರೋದು ಇನ್ಕಮಿಂಗ್ ಪೇಮೆಂಟ್ಸ್ ಅಂತ ಹೇಳಿದಾಗ ನಮಗೆ ಯಾರು ಪೇಮೆಂಟ್ ನ ಪೆಂಡಿಂಗ್ ಇಟ್ಟಿರ್ತಾರೆ, ನಮ್ಗೆ ಯಾರು ನಮ್ಮ ಹತ್ರ ಪರ್ಚೇಸ್ ಮಾಡಿ ಇನ್ನೂ ಅಮೌಂಟ್ ಪೇ ಮಾಡಲ್ಲ, ಆ ಒಂದು ಅಮೌಂಟ್ಸ್ ನ ನಾವು ಇನ್ಕಮಿಂಗ್ ಪೇಮೆಂಟ್ಸ್ ಅಂತ ಹೇಳ್ಬೋದು. ಓಕೆ, ಆ ಒಂದು ಪರ್ಟಿಕ್ಯುಲರ್ ಡೇಟಾನ ನಾವು ಇಲ್ಲಿ ಕೊಡಬೇಕಾಗತ್ತೆ. ಸೊ ಇದೆಲ್ಲ ಈ ಒಂದು ಪರ್ಟಿಕ್ಯುಲರ್ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕಾಗತ್ತೆ. ಪ್ರತಿಯೊಂದು ಕೂಡ ನಾವು ಬರ್ತಾ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾವು ಕಲಿತಾ ಹೋಗೋಣ ಪೀಪಲ್. ಓಕೆ, ಐ ಆಮ್ ಎಂಡಿಂಗ್ ದಿಸ್. ಸೊ ಇದು ಅಬೌಟ್ ಫಿನಾನ್ಸ್. ಲೆಟ್ಸ್ ಗೋ ಅಬೌಟ್ ಕಂಟ್ರೋಲಿಂಗ್ ಹೋದಾಗ ಬಟ್ ದ ಸೇಮ್ ಕೋಡ್ಸ್ ಇಸ್ ನಾಟ್ ಸೇಮ್ ಫಾರ್ ರಿಪೋರ್ಟ್ಸ್ಗೆ ನಾವು ಸೇಮ್ ಕೋಡ್ಸ್ನ ಕೊಡೋದಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ಚೇಂಜ್ ದ ಕೋಡ್ಸ್ ಫಾರ್ ರಿಪೋರ್ಟ್ಸ್. ಆ ಒಂದು ರಿಪೋರ್ಟ್ಸ್ ಬೇಸ್ ಮೇಲೆ ಪರ್ಟಿಕ್ಯುಲರ್ ಆಗಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಡನ್. ಲೆಟ್ಸ್ ಗೋ ಫಾರ್ ಕಂಟ್ರೋಲಿಂಗ್ ಅಲ್ಲಿ ನಾವು ಫಸ್ಟ್ ಥಿಂಗ್ ಟಿ ಕೋಡ್ಸ್ ಚೆಕ್ ಮಾಡಿದಾಗ ಐ ಹ್ಯಾವ್ KS01. So if I check this code,
it will give me the cost center. Initially cost center na ನಮಗೆ ಇಲ್ಲಿ ಕೊಡುತ್ತೆ. So next so why we use cost center ಅಂತ ಹೇಳಿದ್ರೆ it is like indirect ಆಗಿ ಏನೇನ್ ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ನಾವು ಕಾಸ್ಟ್ ಸೆಂಟರ್ಸ್ ನ ಯೂಸ್ ಮಾಡ್ತೀವಿ. Then we have KSB1. KSB1. Okay, so we have to set controlling area ಅಂದ್ರೆ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಸ್ಯಾಲರಿ ಆಗಿರ್ಬೋದು, ಲೈಕ್ ಮ್ಯಾನೇಜ್ಮೆಂಟ್ ಬೇಸ್ ಮೇಲೆ ಆಗೋ ಎಕ್ಸ್ಪೆನ್ಸಿಂಗು, ಟ್ಯಾಕ್ಸ್ ಬೇಸ್ ಮೇಲೆ ಆಗೋ ಎಕ್ಸ್ಪೆನ್ಸಸ್ಸು, ಪರ್ಚೇಸಿಂಗು, ಟ್ರಾನ್ಸ್ಪೋರ್ಟೇಷನ್ ಬೇಸ್ ಮೇಲೆ ಆಗೋ ಎಕ್ಸ್ಪೆನ್ಸಸ್ಸು. ಈ ಒಂದು ಆಕ್ಚುಯಲ್ ಕಾಸ್ಟ್ ಲೈನ್ ಒಂದು ಡೇಟಾ ಲಿಮಿಟ್ ಮಾಡೋದಕ್ಕೆ ನಾವು ಈ ಒಂದು ಟಿ ಕೋಡ್ ನ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ, ಎಷ್ಟೆಷ್ಟು ಎಕ್ಸ್ಪೆನ್ಸ್ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡೋ ಏರಿಯಾನೆ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಆಕ್ಚುಯಲ್ ಕಾಸ್ಟ್ ಲೈನ್ ಐಟಮ್ಸ್ ಫಾರ್ ಕಾಸ್ಟ್ ಸೆಂಟರ್ಸ್. Okay, next we have KP26. The same thing, controlling area set ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆಕ್ಟಿವಿಟಿ ಟೈಪ್ ಪ್ರೈಸ್ ಪ್ಲಾನಿಂಗ್. ಸೊ ಎಷ್ಟಕ್ಕೆ ನಾವು ಎಷ್ಟು ಬಡ್ಜೆಟ್ ಇಟ್ಕೋಬೇಕು. ಟ್ರಾನ್ಸ್ಪೋರ್ಟೇಷನ್ ಎವ್ರಿ ಮಂತ್ ನಾವು ಇಷ್ಟು ಬಡ್ಜೆಟ್ ಯೂಸ್ ಮಾಡಬೇಕಾಗುತ್ತೆ. ನಾವು ರ್ಯಾಂಡಮ್ ಆಗಿ ಐಡಲ್ ಆಗಿ ನಾವು ಟ್ರಾನ್ಸಾಕ್ಷನ್ಗೆ ಇಷ್ಟೇ ಆಗಬೇಕು ಅಂದ್ರೆ ಎಷ್ಟನ್ನ ಸ್ಪೆಂಡ್ ಆಗಲಿ ನಾಟ್ ಅ ಪ್ರಾಬ್ಲಮ್ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಕಂಪನಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಎವ್ರಿಥಿಂಗ್ ವಿಲ್ ಹ್ಯಾವ್ ಅ ಲಿಮಿಟ್. ಆ ಒಂದು ಲಿಮಿಟ್ ಬೇಸ್ ಮೇಲೆ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ. ಅದನ್ನ ಪ್ಲಾನ್ ಮಾಡೋದು ನಾವು KP26 ಯೂಸ್ ಮಾಡಿಕೊಂಡು ನಾವು ಆ ಒಂದು ಟ್ರಾನ್ಸಾಕ್ಷನ್ ಪೇಜ್ ನ ಆಕ್ಸೆಸ್ ಮಾಡಬಹುದು. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾರ್ಟ್, KO01. ದಿಸ್ ಇಸ್ ಕಾಲ್ಡ್ ಇಂಟರ್ನಲ್ ಆರ್ಡರ್, ಇನಿಷಿಯಲ್ ಸ್ಕ್ರೀನ್ ಅಂತ ಹೇಳ್ತೀವಿ. ಇಂಟರ್ನಲ್ಸ್ ಆರ್ಡರ್ಸ್ ಏನಾನ ಇದೆ ಅಂದ್ರೆ ನೀವು ವೆಬ್ಸೈಟ್ ಅಲ್ಲಿ ಏನಾದ್ರೂ ಆರ್ಡರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಯಾರಾದ್ರೂ ಕಸ್ಟಮರ್ಸ್ ನಿಮ್ಮ ವೆಬ್ಸೈಟ್ ಮುಖಾಂತರ ಆರ್ಡರ್ ಮಾಡಿದ್ರೆ ಅಂದ್ರೆ ಅದು ನಾವು ತಗೋಬಹುದು ಇಂಟರ್ನಲ್ ಆರ್ಡರ್ಗೆ. ಇಲ್ಲ ಅಂತ ಹೇಳಿದ್ರೆ ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ ಟೆಂಪರರಿ ಪ್ರಾಜೆಕ್ಟ್ ಎಕ್ಸ್ಪೆನ್ಸ್ ಟ್ರ್ಯಾಕಿಂಗ್ ಅಂತ ಕೂಡ ಹೇಳ್ಬೋದು. ಒಂದು ಯಾವ್ದನ್ನ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ, ಆ ಒಂದು ಪ್ರಾಜೆಕ್ಟ್ಗೆ ಏನಾಗುತ್ತೆ ಒಂದು ಎಕ್ಸ್ಪೆನ್ಸಸ್, ಇಲ್ಲ ಆ ಒಂದು ಪ್ರಾಜೆಕ್ಟ್ಗೆ ನಾವೇನು ಐಟಮ್ಸ್ ಪರ್ಚೇಸ್ ಮಾಡಬೇಕಾಗತ್ತೆ, ಅದಕ್ಕೆ ಏನೇನು ಆರ್ಡರ್ ಹಾಕಬೇಕಾಗುತ್ತೆ, ದೋಸ್ ಆರ್ ದ ಇಂಟರ್ನಲ್ ಆರ್ಡರ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ನೆಕ್ಸ್ಟ್ ಕಾಸ್ಟ್ ಸೆಂಟರ್ ರಿಪೋರ್ಟ್ ಬೇಕು ಅಂತ ಹೇಳಿದಾಗ ವಿ ಕ್ಯಾನ್ ಜಸ್ಟ್ ಟೈಪ್ ಇಟ್ ಆಸ್ S_A, let's go with caps, sorry, S_ALR_87013611. So this will give us the cost center report. So okay, order type ಇದಕ್ಕೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ಈ ಒಂದು ಆಪ್ಷನ್ ಸಿಗ್ತಾ ಇಲ್ಲ. ಬಿಕಾಸ್ ಏನೋ ಟ್ರಾನ್ಸಾಕ್ಷನ್ ಇಲ್ಲ ಅಂದ್ರೆ ರಿಪೋರ್ಟ್ಸ್ ಓಪನ್ ಆಗೋದಿಲ್ಲ ಪೀಪಲ್, ಅದಕ್ಕೋಸ್ಕರ. ಸೊ ದಿಸ್ ಇಸ್ ಅಬೌಟ್ ಹೌ ಟ್ರಾನ್ಸಾಕ್ಷನ್ ಕೋರ್ಸ್ ನ ಯೂಸ್ ಮಾಡ್ಕೊಂಡು ನಾವು ಪೇಜಸ್ ನ ಆಕ್ಸೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ. ಅಂಡ್ ಇದನ್ನ ಬಿಟ್ರೆ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಯಾವ್ದು ಕಮೆಂಟ್ಸ್ ಬಂದಿಲ್ಲ ನನಗೆ, ನಾಟ್ ಅ ಪ್ರಾಬ್ಲಮ್. ಐ ವಿಲ್ ಶೇರ್ ದ ಡಾಕ್ಯುಮೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಆಕ್ಸೆಸ್ ಮಾಡಿಕೊಂಡು ಪ್ಲೀಸ್ ಒಂದು ಸ್ಟೆಪ್ಸ್ ನ ಫಾಲೋ ಮಾಡಿ ನಿಮ್ಮ ಸ್ಯಾಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಹೈರಿಂಗ್ ಪೇಜ್ ಕೂಡ ಇದೆ, ಗುರುತ್ವ ಅಕಾಡೆಮಿ ಅಂತ ಹೇಳ್ಬಿಟ್ಟು ಹೈರಿಂಗ್ ಪೇಜ್ ಕೂಡ ಇದೆ. ಆ ಒಂದು ಪೇಜ್ ನ ಕೂಡ ಆಕ್ಸೆಸ್ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ಮೈಸೂರಾಗ್ಲಿ, ಬೆಂಗಳೂರಾಗ್ಲಿ ಆರ್ ಎನಿವೇರ್ ಇನ್ ಕರ್ನಾಟಕ ವಿ ಆರ್ ಪೋಸ್ಟಿಂಗ್ ಜಾಬ್ ಅಪ್ಡೇಟ್ಸ್ ವಿತ್ ಅ ಫ್ರೀ ಆಫ್ ಕಾಸ್ಟ್. ಪ್ಲೀಸ್ ಅದನ್ನ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಇವತ್ತಿಗೆ ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುವಂತ ಟ್ರಾನ್ಸಾಕ್ಷನ್ ಕೋಡ್ಸ್ ನ ಕಲಿಯೋಣ. ಥ್ಯಾಂಕ್ ಯು. ದಿಸ್ ಇಸ್ ಶ್ರೀನಿವಾಸ್ ಎಮ್ಆರ್ ಫ್ರಮ್ ಟೆಕ್ ಇ ಲರ್ನ್ ಚಾನಲ್. Stay tuned people. Take care. Happy Sankranti. Bye.